ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 9ನೇ ತರಗತಿಯ ಗಣಿತ ವಿಭಾಗದ ಮೊದಲ ಅಧ್ಯಾಯ ಸಂಖ್ಯಾ ಪದ್ಧತಿ ಎನ್ನುವಂತಹ ಅಧ್ಯಾಯದ ಮುಂದುವರಿದ ಭಾಗ ಸೆಷನ್ 2 ಎರಡನೇ ಭಾಗವನ್ನು ಅಭ್ಯಾಸ ಮಾಡೋಣ. ಮುಂದುವರಿದ ಭಾಗ 2. ಓಕೆ, ನಾವು ಮೊದಲನೇ ಭಾಗದಲ್ಲಿ ಏನೇನು ನೋಡಿದ್ದೀವಿ? ಸ್ವಾಭಾವಿಕ ಸಂಖ್ಯೆ ಅಂದ್ರೇನು, ಎನ್ ಅಂತ ನೋಡಿದ್ದೀವಿ. ಸ್ವಲ್ಪ ರಿಕಾಲ್ ಮಾಡಿ. ಎನ್ ಅಂದರೆ 1ರಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಅಂಕಿಗಳು, ಹೌದಾ? ಮತ್ತೆ ಏನು ನೋಡಿದ್ದೀವಿ? ಪೂರ್ಣ ಸಂಖ್ಯೆ, ಹೋಲ್ ನಂಬರ್ಸ್, ಡಬ್ಲ್ಯೂ ಅಂತ ತಗೊಂಡಿದ್ದೀವಿ. 0ಯಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಸಂಖ್ಯೆಗಳು ಅಂತ ನೋಡ್ತೀವಿ, ಹೌದಾ? ಆಮೇಲೆ ಏನು ನೋಡಿದ್ದೀವಿ? ಪೂರ್ಣಾಂಕಗಳು, ಇಂಟೀಜರ್ಸ್ ಅಂತ ಕರಿತೀವಿ. ಬಟ್ ಅದನ್ನು ಝಡ್ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಝಡ್ ಅಂತ ತಗೊಂಡ್ವಿ. ಇಲ್ಲಿ 0 +or-1 +or-2 ಈ ಥರದ ಅಂಕಿಗಳು, ಇಲ್ಲಿ ಧನ ಮತ್ತು ಋಣ ಎರಡೂ ಚಿಹ್ನೆಯನ್ನು ಹೊಂದಿರುವಂತಹ ಅಂಕಿಗಳು ಇರುತ್ತೆ ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಕ್ಯೂ ಅಂದರೆ ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸುವಂತಹ ಸಂಖ್ಯೆಗಳು, P/Q ರೂಪದಲ್ಲಿ ವ್ಯಕ್ತಪಡಿಸುವಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಕಂಡೀಷನ್ ಏನು? P ಮತ್ತು Qಗಳು ಸೇರಿದೆ ಝಡ್ಗೆ, ಹೌದಾ? ಅಂದರೆ ಇಂಟೀಜರ್ಸ್, ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ. ಮತ್ತು Q ಏನಾಗಿರಬಾರ್ದು? ಯಾವತ್ತೂ 0 ಆಗಿರಬಾರ್ದು. ಇಂಥವುಗಳಿಗೆ ನಾವೇನಂತ ಹೇಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಓಕೆನಾ? ಇನ್ನು ನೆಕ್ಸ್ಟು ಇವತ್ತಿನ ವಿಡಿಯೋದಲ್ಲಿ, ಇವತ್ತಿನ ಕ್ಲಾಸ್ನಲ್ಲಿ ಅಭಾಗಲಬ್ಧ ಸಂಖ್ಯೆಗಳಿಂದ ಸ್ಟಾರ್ಟ್ ಮಾಡಿ ವಾಸ್ತವ ಸಂಖ್ಯೆಗಳು, ಇದಕ್ಕೆ ಕ್ಯೂ ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಅಂತ ತಗೊಂಡಾಗ ಇವತ್ತಿನ ಕಾನ್ಸೆಪ್ಟು ಫಸ್ಟಿಂದೇನು? ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳಂದ್ರೇನು? ಇಲ್ಲಿ ನಾವು ಭಾಗಲಬ್ಧ ನೋಡಿದ್ದೀವಿ. P/Q ರೂಪದಲ್ಲಿ ವ್ಯಕ್ತಪಡಿಸೋದಿಕ್ಕೆ ಆಗಬೇಕು, ಆಗಿಲ್ಲ ಅಂದ್ರೆ ಅದೇನು? ಅಭಾಗಲಬ್ಧ ಸಂಖ್ಯೆ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗದೇ ಇದ್ದಂತಹ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. P ಡೆಫಿನಿಷನ್ ನೋಡಿ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂತಹ ಅಂಕಿಗಳು ಅಥವಾ ಸಂಖ್ಯೆಗಳು, ಹೌದಾ? ಇವುಗಳನ್ನು ನಾವೇನಂತ ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಆಂಗ್ಲ ಭಾಷೆಯಲ್ಲಿ ಇರ್ರ್ಯಾಷನಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗದೇ ಇರುವಂತಹ ಅಂಕಿಗಳು ಅಥವಾ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಉದಾಹರಣೆ √2, √3, π, ಹೌದಾ? ಈ ಥರದಾದಂತಹ ಒಂದಿಷ್ಟು ಸಂಖ್ಯೆಗಳನ್ನು ಅಥವಾ ದಶಮಾಂಶದಲ್ಲಿ ವ್ಯಕ್ತಪಡಿಸ್ತೀವಲ್ಲ, ಅವುಗಳನ್ನು ನಾವೇನಂತ ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 0.5312 ಈ ಥರ ಬರುತ್ತೆ ನೋಡಿ. ಈ ಥರ ಅಪರಿಮಿತವಾಗಿ ಇದ್ದಂತಹ ದಶಮಾಂಶಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಅಭಾಗಲಬ್ಧ ಸಂಖ್ಯೆ ಅಂದರೆ ಸಿಂಪಲ್ ಡೆಫಿನಿಷನ್ ಏನಂತ ನೆನಪಿಟ್ಕೋಬೇಕು? P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇದ್ದಂಥವು. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇದ್ದಂತಹ ಅಂಕಿಗಳು ಅಥವಾ ಸಂಖ್ಯೆಗಳನ್ನು ನಾವೇನು ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ನಮ್ಮ ಇವತ್ತಿನ ಮೇನ್ ಕಾನ್ಸೆಪ್ಟ್ ಯಾವುದಂದರೆ ವಾಸ್ತವ ಸಂಖ್ಯೆಗಳು. ಏನು? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳನ್ನು ಆಂಗ್ಲ ಭಾಷೆಯಲ್ಲಿ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಏನು? ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ವಾಸ್ತವ ಸಂಖ್ಯೆಗಳು.
ಇದನ್ನು ಕ್ಯಾಪಿಟಲ್ ಆರ್ ಎನ್ನುವಂತಹ ಒಂದು ಆಂಗ್ಲ ಭಾಷೆಯ ಅಕ್ಷರದಿಂದ ನಾವೇನು ಮಾಡ್ತೀವಿ ರಿಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಆರ್ ಅಂದರೆ ರಿಯಲ್ ನಂಬರ್ಸ್ ಅಂತ ಅರ್ಥ ಆಗುತ್ತೆ, ವಾಸ್ತವ ಸಂಖ್ಯೆಗಳು. ನೋಡಿ, ನಾವು ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ, ಅಭಾಗಲಬ್ಧ ಎಲ್ಲವೂ ನೋಡ್ಕೊತ ಬಂದ್ವಲ್ಲ, ಇವೆಲ್ಲವುಗಳನ್ನು ಒಳಗೊಂಡಿರುವಂತಹ ಗಣವನ್ನು ನಾವೇನಂತ ಹೇಳ್ಬೋದು, ವಾಸ್ತವ ಸಂಖ್ಯೆಗಳ ಗಣ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು, ವಾಸ್ತವ ಸಂಖ್ಯೆಗಳ ಗಣ, ಎಲ್ಲವುಗಳನ್ನು ಒಳಗೊಂಡಿದ್ದು. ಹೌದಾ? ಹಾಗಾದರೆ ನೋಡಿ, 0 ಇರ್ಬೋದು, 1 ಇರ್ಬೋದು, -1 ಇರ್ಬೋದು, 2/3 ಇರ್ಬೋದು, 5 ಇರ್ಬೋದು. ಹೀಗೆ ಇದು 0ದಿಂದ ಸ್ಟಾರ್ಟ್ ಆದರೆ ಪೂರ್ಣ ಸಂಖ್ಯೆ, 1ರಿಂದ ಸ್ಟಾರ್ಟ್ ಆದರೆ ಸ್ವಾಭಾವಿಕ ಸಂಖ್ಯೆ, ಮೈನಸ್ ವ್ಯಾಲ್ಯೂ ಕೂಡ ಇದ್ದರೆ ಅದನ್ನು ಏನಂತೀವಿ, ಇಂಟಿಜರ್ಸ್, ಪೂರ್ಣಾಂಕ ಅಂತ ಹೇಳ್ತೀವಿ. P/Q ರೂಪದಲ್ಲಿದ್ದರೆ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಪೈ ರೂಪದಲ್ಲಿದ್ದರೆ, ಹೌದಾ, ಅಥವಾ ದಶಮಾಂಶದಲ್ಲಿದ್ದರೆ ದಶಮಾಂಶ ಅಂತ ಹೇಳ್ತೀವಲ್ಲ, ಇದನ್ನು 6/3 ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ದಶಮಾಂಶ 0.24 ಈ ಥರ ಕಂಟಿನ್ಯೂ ಆಗಿದ್ದರೆ, ಹೌದಾ, ಇದನ್ನು ನಾವೇನಂತೀವಿ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಇವೆಲ್ಲವುಗಳನ್ನು ಒಳಗೊಂಡಿದ್ದನ್ನು ನಾವು ವಾಸ್ತವ ಸಂಖ್ಯೆ, ಇದೆಲ್ಲವುಗಳನ್ನು ಒಳಗೊಂಡಿರುವಂತಹ ಗಣವನ್ನು ನಾವು ವಾಸ್ತವ ಸಂಖ್ಯೆಗಳ ಗಣ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? ವಾಸ್ತವ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆನೂ ಇದರಲ್ಲಿದೆ, ಮತ್ತು ಪೂರ್ಣ ಸಂಖ್ಯೆನೂ ಇದೆ, ಈ ಒಂದು ಗಣದಲ್ಲಿದೆ. ಪೂರ್ಣಾಂಕಗಳು ಇದರಲ್ಲಿದೆ, ಭಾಗಲಬ್ಧ ಸಂಖ್ಯೆಗಳು ಇದೆ, ಅಭಾಗಲಬ್ಧ ಸಂಖ್ಯೆಗಳು ಕೂಡ ಈ ಒಂದು ಗಣದಲ್ಲಿ ಇದೆ ಅಂತ ಹೇಳ್ತೀವಿ. ಇನ್ನು ನಿಮ್ಮ ಸಿಲೆಬಸ್ಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ವಾಸ್ತವ ಸಂಖ್ಯೆಗಳನ್ನು ನೋಡಿದ್ವಿ, ಸಂಖ್ಯಾ ರೇಖೆಯ ಮೇಲೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮ 9ನೇ ತರಗತಿಯ ಟೆಕ್ಸ್ಟ್ ಬುಕ್ಕಲ್ಲಿ ಮೊದಲನೇ ಉದಾಹರಣೆ 1 ಏನಿದೆ? ಉದಾಹರಣೆ 1, √2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಇದೆ. √2, ಹೌದಾ? ಈ √2 ನಾವೇನು ಮಾಡಬೇಕು, ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕು. ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಇದೆ. ಹೌದಾ? ನಾವು ಇವಾಗ ಏನು ಮಾಡೋಣ, ಜಾಮೆಟ್ರಿ ಬಾಕ್ಸನ್ನು ಯೂಸ್ ಮಾಡಿಕೊಂಡು ಈ ಒಂದು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕಾಗುತ್ತೆ. ಅದಕ್ಕೂ ಮೊದಲು ನಾವು ಪರಿಹಾರ ಅಂತ ನೋಡಿದಾಗ ರಫ್ ಆಗಿ ಇದನ್ನು ಸ್ಕೆಚ್ ಹಾಕೋಬೇಕು. ಆಮೇಲೆ ಇದನ್ನು ಏನು ಜಾಮೆಟ್ರಿ ಬಾಕ್ಸ್ ಯೂಸ್ ಮಾಡಿ ರಚನೆಯನ್ನು ಮಾಡಬೇಕು. ಉದಾಹರಣೆ ನಿಮಗೆ ಗೊತ್ತು, ಪೈಥಾಗೋರಸ್ ಪ್ರಮೇಯ. ಹೌದಾ? ಪೈಥಾಗೋರಸ್ ಪ್ರಮೇಯ ಏನಿದೆ, ನೀವು 7th ಸ್ಟ್ಯಾಂಡರ್ಡಲ್ಲೇ ಕಲ್ತಿದ್ದೀರಾ. ಅದರ ಮೇಲೆ ನಾವು ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ, ರಚನೆ ಮಾಡ್ತೀವಿ. √2 ನಮಗೆ ಎಲ್ಲಿ ಬರಬೇಕು, ವಿಕರ್ಣದ ಮೇಲೆ ಬರಬೇಕು. √2 ಇದು ವಿಕರ್ಣದ ಮೇಲೆ ಬರಬೇಕು. ನಾವು ಟ್ರಯಲ್ ಆ್ಯಂಡ್ ಎರರ್, ಪ್ರಯತ್ನ ಮತ್ತು ಪ್ರಮಾದ, ಈ ಕಲಿಕೆಯ ಮುಖಾಂತರ ಸಂಖ್ಯೆಗಳನ್ನು ಹಾಕೊಳ್ತಾ ಹೋಗ್ತೀವಿ. ABC, ಹೌದಾ? ನಮಗೇನು ಹೇಳುತ್ತೆ, ಪೈಥಾಗೋರಸ್ ಪ್ರಮೇಯ. ಹೌದಾ? ಪೈಥಾಗೋರಸ್ ಪ್ರಮೇಯ ಅಂತ ಹೇಳ್ತೀವಿ. ಏನು ಹೇಳುತ್ತೆ ಇದು? ವಿಕರ್ಣದ ಮೇಲಿನ ವರ್ಗ AC² ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಉಳಿದೆರಡು ಬಾಹು ಅಂದರೆ AB, ಇವುಗಳ ವರ್ಗ. ಹೌದಾ? ವರ್ಗ ಆದಮೇಲೆ ಏನು, ಮೊತ್ತಕ್ಕೆ ಸಮ ಅಂತ ಹೇಳ್ತೀವಿ. ಇದು BC. AC² AB² ಪ್ಲಸ್ BC². ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ. ವರ್ಗ ಅಂದರೆ ಏನು, AB². ಇದರ ವರ್ಗ ಅಂದರೆ BC². ಇದರ ಮೊತ್ತ ಅಂದರೆ ಪ್ಲಸ್, ಇದಕ್ಕೆ ಸಮನಾಗಿರುತ್ತೆ. ಹಾಗಾದರೆ AC ಅಂದರೆ ಏನು, √² ಅಂತ ತಗೋತೀವಿ. AB² ಪ್ಲಸ್ BC² ಅಂತ ತಗೊಳ್ತೀವಿ. ಹೌದಾ? AB² ಪ್ಲಸ್ BC². ನೋಡಿ, ಇಲ್ಲಿ ABನೂ 1 ಆದಾಗ BCನೂ 1 ಆದಾಗ ಅಸಂಪ್ಷನ್ ಮಾಡ್ಕೋತೀವಿ. ಹೌದಾ?
ಎ ಬಿನೂ 1 ಆದಾಗ ಬಿ ಸಿನೂ 1 ಆದಾಗ ಎ ಸಿ ಏನಾಗುತ್ತೆ, ಎ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. 1ರ ವರ್ಗ 1, 1ರ ವರ್ಗ 1. ಸೊ ಎಷ್ಟಾಯಿತು? √2. ಎ ಸಿ ಎಷ್ಟಾಯಿತು? √2. ಹೌದಾ? ಈ ರೀತಿ ನಾವು ಅಂದಾಜಾಗಿ ಲೆಕ್ಕವನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಈ ಲೆಕ್ಕ ಕರೆಕ್ಟ್ ಆದಮೇಲೆ ನಾವು ಇದನ್ನು ನಮ್ಮ ಏನು ಸ್ಕೇಲ್ ಅಂತ ಹೇಳ್ತೀವಿ, ಇಂಚ್ ಪಟ್ಟಿ ಅಂತ ಹೇಳ್ತೀವಿ ಮತ್ತು ತ್ರಿಜ್ಯ ಅಂತ ಹೇಳ್ತೀವಿ, ಇವುಗಳನ್ನು ಬಳಸಿ ನಾವು ರಚನೆಯನ್ನು ಮಾಡ್ತೀವಿ. √2 ಹೇಗೆ ಬಂತು ಗೊತ್ತಾಯ್ತಲ್ವಾ? ಈಗ ಮಕ್ಕಳ ನೀವು ನಿಮ್ಮ ಕಂಪಸ್ ಪೆಟ್ಟಿಗೆಯಲ್ಲಿರುವಂತಹ ಜಾಮೆಟ್ರಿ ಬಾಕ್ಸ್ನಲ್ಲಿರುವಂತಹ ತ್ರಿಜ್ಯ ಮತ್ತು ಸ್ಕೇಲ್ಗಳನ್ನು ತೆಗಿಬೇಕು. ಮೊದಲು ಏನು ಹಾಕೋಬೇಕು? ಸಂಖ್ಯಾ ರೇಖೆಯನ್ನು ಹಾಕೊಳ್ತೀವಿ. ಸಂಖ್ಯಾ ರೇಖೆಯನ್ನು ಹಾಕೊಳ್ತೀವಿ. ಇದನ್ನು 0 ಅಂತ ಕನ್ಸಿಡರ್ ಮಾಡ್ತೀವಿ. ನೀವು 1 ಸೆಂಟಿಮೀಟರ್ಗೆ ಸ್ಕೇಲಲ್ಲಿ ಇಟ್ಕೋತೀವಲ್ಲ, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಈ ಥರ ಇದೆಯಲ್ವಾ, ನೀವು ಏಕಮಾನಗಳನ್ನು ನೋಡಿ, ನೀವು ಬರೀ 1 ಸೆಂಟಿಮೀಟರ್ ತೊಗೊಂಡ್ರೆ ರಚನೆ ತುಂಬ ಚಿಕ್ಕದು ಬರುತ್ತೆ. ಅದಕ್ಕೆ ನೀವು 2 ಸೆಂಟಿಮೀಟರ್ಗೆ ಒಂದೊಂದು ಹಾಕೊಳ್ತಾ ಹೋಗಿ. ಹೇಳೋದು ಅರ್ಥ ಆಗ್ತಾ ಇದೆಯಲ್ಲ? 1 ಸೆಂಟಿಮೀಟರ್ಗೆ 1 ಅಂತ ನೀವು ಈ ಥರ ಹಾಕೊತ ಹೋದರೆ ತುಂಬ ಚಿಕ್ಕದು ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು? ಏನು ಮಾಡ್ತೀರಾ? ಏನು ಹೇಳಿದೆ ನಾನು? 2 ಸೆಂಟಿಮೀಟರ್ಗೆ ನೀವೇನು ಹಾಕೊಳ್ಳಿ? 1 ಮಾನ ಅಂತ ಹಾಕೊಳ್ಳಿ. ನನಗೆ ಬೋರ್ಡ್ ತುಂಬ ದೊಡ್ಡದಿರೋದ್ರಿಂದ ನಾನೇನು ಮಾಡ್ತೀನಿ? 5 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. 5 ಸೆಂಟಿಮೀಟರ್ಗೆ ನಾನು ಏನು ಮಾಡ್ಕೋತೀನಿ? 1 ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ 1 2 3 ಇದು ನನ್ನ ಸಂಖ್ಯಾ ರೇಖೆ ಮೇಲೆ ಇದೆ. ಹೌದಾ? ಈ ಕಡೆಗೂ ನೋಡಿ, ಯೂನಿಟ್ಗಳನ್ನು ನೀವು ಹೇಗೆ ತಗೊಳ್ತಾ ಇದ್ದೀರಾ ನೆನಪಿಟ್ಕೊಳ್ಳಿ. ನಿಮಗೇನು ಹೇಳಿದೆ? 2 ಸೆಂಟಿಮೀಟರ್ಗೆ ಏನು ಮಾಡಿ? 1 ಮಾನ ಅಂತ ತಗೊಳ್ಳಿ ಅಂತ ಹೇಳಿದ್ದೀನಿ. ಹೌದಾ? ನಾನೇನು ಮಾಡ್ತಾ ಇದ್ದೀನಿ? 5 ಸೆಂಟಿಮೀಟರ್ಗೆ 1 ಮಾನ 1 ಯೂನಿಟ್ ತಗೊಳ್ತಾ ಇದ್ದೀನಿ. ಹೌದಾ? ಈ ಥರ ಮೊದಲು ಸಂಖ್ಯಾ ರೇಖೆಯನ್ನು ಹಾಕೊಳ್ತೀವಿ. 5 ಯೂನಿಟ್ಗೆ ನಾವೇನಂತ ತಗೊಳ್ತೀವಿ ಅಂದರೆ 1 ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. -1 -2. ಓಕೆನಾ? ಇಷ್ಟಾದಮೇಲೆ ಸಂಖ್ಯಾ ರೇಖೆ ಮೇಲೆ ಎಷ್ಟು ಬರಬೇಕು? ಇದನ್ನು 0 ಅಂತ ಕನ್ಸಿಡರ್ ಮಾಡಿದಾಗ ಸಿಗೆ ಎಷ್ಟಿದೆ ವ್ಯಾಲ್ಯೂ? 1 ಯೂನಿಟ್. ಸೊ ಇಲ್ಲಿ ನಮ್ಮ ಇದನ್ನು 0 ಇದೆಯಲ್ಲ, ಎ ಅಂತ ಕನ್ಸಿಡರ್ ಮಾಡಿ ಅಥವಾ ಬಿ ಅಂತಲೇ ತಗೊಳ್ಳಿ, ನಿಮಗೆ ಪ್ರಾಬ್ಲಮ್ ಬೇಡ. 0ಗೆ ಬಿ ಅಂತ ತಗೊಳ್ಳಿ. ಸಿಗೇನಿದೆ? 1. ಬಿ ಸಿ ಎಷ್ಟಾಯಿತು? 1 ಯೂನಿಟ್, 1 ಮಾನ. ಹೌದಾ? 1 ಏಕಮಾನ. 1 ಬಂತಾ? ಇಲ್ಲೂ ಸಿ ಮೇಲೆ ಇಟ್ಟು ನಾನು ಏನು ಮಾಡಬೇಕು? ಇವಾಗ 1 ಸೆಂಟಿಮೀಟರ್ ಹುಡ್ಕೋಬೇಕು. ಹೌದಾ? ಏನು ಮಾಡ್ಕೋಬೇಕು? 1 ಸೆಂಟಿಮೀಟರ್. ನಾನಿಲ್ಲಿ ಎಷ್ಟು ತೊಗೊಂಡಿನಿ? 5 ತೊಗೊಂಡಿದ್ದೀನಿ. ಹೌದಾ? 5 ಸೆಂಟಿಮೀಟರ್ಗೆ ಏನು ಮಾಡಿದ್ದೀನಿ? 1 ಯೂನಿಟ್ ಅಂತ ತೊಗೊಂಡಿದ್ದೀನಿ ತಾನೆ? ಅದೇ ರೀತಿ ನಾನೇನು ಮಾಡ್ತೀನಿ? ಸಿ ಬಿಂದುವಿನ ಮೇಲಿಟ್ಟು ನೇರವಾಗಿ ಲಂಬಕೋನ ಉಂಟಾಗುವಂತೆ ಸಿ ಬಿಂದು ಮೇಲೆ ಇಟ್ಟಿದ್ದೀನಿ. ನೋಡಿ, 1 ಸೆಂಟಿಮೀಟರ್ ಅಂದರೆ 1 ಮಾನ. ಎಷ್ಟು ಬಂತು? ಇದನ್ನು ನಾವು ಬಿ ಮತ್ತು ಸಿ ಅಂತ ತಗೊಂಡಿದ್ದೀವಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನು ಡೈಗ್ರಾಮ್ ಈ ಥರನೂ ಹಾಕೊಳ್ತೀವಿ ನಾವು. ಹೌದಾ? ಇದು ಬಿ ಆಯ್ತಂದರೆ ಇದು ಎ ಆಗುತ್ತೆ, ಇದು ಸಿ ಆಗುತ್ತೆ. ಹಾಗಾದರೆ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದರೆ 0ಗೆ ಸಿ ಅಂತ ತಗೊಳ್ಳಿ, ಇದನ್ನು ಬಿ ಅಂತ ತಗೊಳ್ಳಿ. ಇವಾಗ ನೀವೇನು ಮಾಡಬೇಕು? ಸಿ ಮತ್ತು ಎಯನ್ನು ಜಾಯಿನ್ ಮಾಡಬೇಕು. ಸಿ ಮತ್ತು ಎಗಳನ್ನು ಜಾಯಿನ್ ಮಾಡಿ. ಇದೇನಾಯಿತು? ಎ. ಇದೇನಾಯಿತು? ಎ ಅಂತ ತಗೊಳ್ತೀವಿ. ಗಮನ ಕೊಡಿ. ನೋಡಿ, ಅಲ್ಲಿ ಡೈಗ್ರಾಮ್ ರಿವರ್ಸ್ ಇದೆ. ನಾನಿಲ್ಲಿ ಅದನ್ನು ಬೇರೆ ರೀತಿ ಹಾಕ್ಕೊಂಡಿದ್ದೀನಿ. ಎ ಬಿ ಸಿ. ಇಲ್ಲೆಷ್ಟಿದೆ? 1. ಇಲ್ಲೆಷ್ಟಿದೆ? 1. ಹಾಗಾಗಿ ಎ ಸಿ ಎಷ್ಟು ಬರುತ್ತೆ? √2. ಎ ಸಿ ಎಷ್ಟು ಬರ್ತಾ ಇದೆ? √2 ಅಂತ ಕನ್ಸಿಡರ್ ಆಗುತ್ತೆ. ಎ ಸಿ ಎಷ್ಟು? √2. ಹೌದಾ? ಇವಾಗ ನೋಡಿ, ಇದು ಎಷ್ಟು ಇರುತ್ತೋ ಅಷ್ಟು ತ್ರಿಜ್ಯ. ಎ ಸಿ ಎಷ್ಟು? √2 ಅಂದರೆ ಅಷ್ಟು ತ್ರಿಜ್ಯ ತೊಗೊಂಡು ಬೀದ ಮೇಲೆ ಇಟ್ಟು ನಾವೇನು ಮಾಡ್ಕೋತೀವಿ? ಕಟ್ ಮಾಡ್ಕೋತೀವಿ. ಹೌದಾ? ನೋಡಿ,
ಈ ಥರ ನಾವು ಕಟ್ ಮಾಡ್ಕೋತೀವಿ. ಇಲ್ಲೇನು ಸಂಖ್ಯೆ ಬರುತ್ತಲ್ಲ ಇದು √2 ಅನ್ನೋದನ್ನು ಕನ್ಸಿಡರ್ ಆಗುತ್ತೆ. ಅಂದರೆ ಈ ಒಂದು ರೇಡಿಯಸ್ ಕಂಪ್ಲೀಟಾಗಿ ಹಾಕಿದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ √2 ಸಿಗುತ್ತೆ. ಇದು ಕಂಪ್ಲೀಟಾಗಿ ನಾವು ಸರ್ಕಲ್ ಹಾಕೊಂಡಾಗ ಏನು ಸಿಗುತ್ತೆ ನಮಗೆ √2. ಹೌದಾ, √2 ಸಿಗುತ್ತೆ. ಹಾಗಾಗಿ ನಾವು ಇಲ್ಲಿ ಸಂಖ್ಯಾ ರೇಖೆ ಮೇಲೆ ಏನು ಗುರುತಿಸಿದ್ದೀವಿ, √2 ಗುರ್ತು ಮಾಡಿದ್ದೀವಿ. ಅದು 2ಕ್ಕಿಂತ ಮುಂಚೆನೇ ಬರುತ್ತೆ. ಇದನ್ನು ಪಿ ಅಂತ ಕನ್ಸಿಡರ್ ಮಾಡಿ. ಪಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ √2 ಇಂಡಿಕೇಟ್ ಮಾಡುತ್ತೆ. ಗಮನ ಕೊಡಿ, ನಾನೇನು ಡೈಗ್ರಾಮ್ ಹಾಕೊಂಡಿದ್ದೀನಿ, ಬಿ ಸಿ 1 ಸೆಂಟಿಮೀಟರ್, ಎ ಬಿ 1 ಸೆಂಟಿಮೀಟರ್ ಆದಾಗ ನನಗೆ ಎ ಸಿ ಎಷ್ಟು ಬರುತ್ತೆ, 2 ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ ಬಿ ಮತ್ತು ಸಿ ಎಷ್ಟಿದೆ, 1 ಸೆಂಟಿಮೀಟರ್. ಬಿದಿಂದ ಎ ಎಷ್ಟಿದೆ, 1 ಸೆಂಟಿಮೀಟರ್. ಹೌದಾ, ಎಷ್ಟಿದೆ, 1 ಸೆಂಟಿಮೀಟರ್. ನೆಕ್ಸ್ಟ್ ನನಗೇನು ಬಂತು, ಎ ಸಿ. 0 ಹಿಡಿಬೇಡಿ, ಎ ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಎ ಸಿ ಅಂದರೆ ಎಷ್ಟು ಬರುತ್ತೆ, √2. ಹೌದಾ, ಆಮೇಲೆ ಇಷ್ಟು ತ್ರಿಜ್ಯ ತಗೊಂಡು ನಾನೇನು ಮಾಡ್ತೀನಿ, ಸರ್ಕಲ್ ಹಾಕೋತೀನಿ. ಈ ಸರ್ಕಲ್ ಎಲ್ಲಿ ಕಟ್ ಆಗುತ್ತೋ ಸಂಖ್ಯಾ ರೇಖೆ ಮೇಲೆ ಅದು ನಿಮ್ಗೆ ಏನು ತೋರಿಸುತ್ತೆ ಅಂದರೆ √2 ತೋರಿಸುತ್ತೆ. √2 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿದ ಹಾಗೆ ನಿಮಗೆ ಅರ್ಥ ಆಯ್ತಾ? ಈಗ ಇನ್ನೊಂದು ಉದಾಹರಣೆ ತಗೊಳ್ಳಿ, √3 ಅಂತ ಹೇಳ್ತಾರೆ. ಉದಾಹರಣೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಏನನ್ನ, √3 ಏನು ಮಾಡ್ರಿ ಅಂತ ಹೇಳಿದ್ದಾರೆ, ಸಂಖ್ಯಾ ರೇಖೆ ಮೇಲೆ ಗುರುತಿಸ್ರಿ ಅಂತ ಹೇಳಿದ್ದಾರೆ. ನಂಬರ್ ಚೇಂಜ್ ಮಾಡಿ ಕೊಡ್ಬೋದು, ನಿಮಗೆ ಯಾವುದಾದ್ರೂ ಕೊಡ್ಬೋದು. ಹೌದಾ, √3 ನಾ ಇದೇ ಥರ ಹಾಕೊಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಹೌದಾ, ಇವಾಗ ನೋಡಿ ಇಲ್ಲಿ √2 ಸಿಕ್ಕಿದೆ ನಮಗೆ, +1 ಅಂತ ತಗೊಳ್ಳಿ. ಹೌದಾ, ಇದನ್ನು ಎಮ್ ಎನ್ ಯಾವುದಾದ್ರೂ ತಗೊಳ್ಳಿ, ಎಕ್ಸ್ ಅಂತ ತಗೊಳ್ಳಿ, ಇಲ್ಲಾಂದ್ರೆ ಬಿ ಅಂತ ತಗೊಳ್ಳಿ. ಎ ಬಿ ಸಿ ತೊಗೊಂಡಿದ್ದೀವಿ, ಅದು ಬಿಟ್ಟು ನಾವು ಓ ಅಂತ ತಗೊಳ್ಳಿಲ್ಲ, ಯಾಕಂದರೆ ಇದು 0 ಇದೆ. ನೀವು ಮತ್ತೆ 0ನ ಓನ ಕನ್ಫ್ಯೂಸ್ ಮಾಡ್ಕೋತೀರಾ. ಇಲ್ಲೂ ಪಿ ಇದೆ, ಹೌದಾ, ಕ್ಯೂ ತೊಗೊಂಬಿಡೋಣ. ಏನು ತೊಗೊಳ್ಳೋಣ, ಕ್ಯೂ ತೊಗೊಳ್ಳೋಣ. ಸೊ ಇಲ್ಲೇನಿದೆ, ಎ ಸಿ ಇದೆ ಅಲ್ವಾ, ಇದು √2. ಇದ್ರ ಮೇಲೆ ನಾನು ಇನ್ನು ಎಷ್ಟು ಹಾಕೋಬೇಕು, 1 ಹಾಕೊಂಡ್ಬಿಟ್ರೆ ನಮ್ಗೆ ಏನು ಸಿಗುತ್ತೆ ಅಂದರೆ √3 ಸಿಗುತ್ತೆ. ಹೇಗೆ ನೋಡಿ, ಇಲ್ಲಿ ಲೆಕ್ಕ ಮಾಡ್ತೀನಿ. ಎಮ್ ಕ್ಯೂ = √2² + 1². ಈ ಸ್ಕ್ವೇರ್ ಹೋಗುತ್ತೆ, 2 + 1 ಅಂದರೆ √3. ಗೊತ್ತಾಯ್ತಲ್ವಾ? ನಾನು √2 ಡೈರೆಕ್ಟಾಗಿ ತೊಗೊಂಡಿದ್ದೀನಿ, ಏನಕ್ಕಂದ್ರೆ ನಾವಿಲ್ಲಿ ಹಾಕಿದ್ದೀವಿ. ಇಲ್ಲಿ ನಾವು √2 ಹಾಕಿದ್ದೀವಿ. ಇದ್ರ ಮೇಲಿಟ್ಟು ನಾವೇನು ಮಾಡಬೇಕು, 1 ಸೆಂಟಿಮೀಟರ್ ಹಾಕೋತೀವಿ. ಎಷ್ಟು ಹಾಕೋತೀವಿ, 1 ಸೆಂಟಿಮೀಟರ್ನ ಹಾಕೊಳ್ತೀವಿ. ಗಮನ ಕೊಡಿ, ಇದ್ರ ಮೇಲೆ ಲಂಬ ಕೋನ ಬರೋ ಥರ ಇಲ್ಲಿ ಇದು ಈ ಥರ ಇದೆ ಅಂದರೆ ಸ್ಟ್ರೇಟಾಗಿ ಬರಬೇಕು. ಲಂಬ ಕೋನ ಅಂದರೆ ನಾವು 1 ಯೂನಿಟ್ ಅಂತ ಎಷ್ಟು ತೊಗೊಂಡಿದ್ದೀನಿ, 5 ಡಿಗ್ರಿ ಅಂತ 5 ಸೆಂಟಿಮೀಟರ್ ಅಂತ ತೊಗೊಂಡಿದ್ದೀನಿ. ಹೌದಾ, ಸೊ ಈ ಥರ ಇತ್ತು. ಇದನ್ನು ವಾಪಸ್ ಜಾಯಿನ್ ಮಾಡಿ. √2 ಮತ್ತು 1 ಇಲ್ಲಿ ಬಂದಿದೆ ನೋಡಿ, √2 ಮತ್ತು 1 ಇಲ್ಲಿ √2 ಬಂದಿದೆ, ಇಲ್ಲಿ ವಾಪಸ್ 1 ತಗೊಳ್ತಾ ಇದ್ದೀನಿ. ಹೌದಾ, ಇದನ್ನು ಏನು ಮಾಡಬೇಕು, ನಾವು ಜಾಯಿನ್ ಮಾಡಬೇಕು. ಹೌದಾ, ಇವಾಗ ನಾವು ತ್ರಿಜ್ಯ ತಗೊಂಡು ಏನು ಮಾಡ್ತೀವಿ, ಕಟ್ ಮಾಡಿದಾಗ ತ್ರಿಜ್ಯ ತಗೊಂಡು ಕಟ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ √3 ವ್ಯಾಲ್ಯೂ ಸಿಗುತ್ತೆ. ಎಷ್ಟು ಸಿಗುತ್ತೆ, √3 ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತೀವಿ. ಹೌದಾ, ಇದನ್ನು ತಗೊಂಡು ನಾವೇನು ಮಾಡ್ಕೊಳ್ತಾ ಹೋಗ್ತೀವಿ ಈಗ ಅಂದರೆ ಕಟ್ ಮಾಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ನಮಗೇನು ಸಿಗುತ್ತೆ ಅಂದರೆ √3 ವ್ಯಾಲ್ಯೂ ಸಿಗುತ್ತೆ. ಸ್ವಲ್ಪ ಗಮನ ಕೊಡಿ, √3 ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ನೀವು ಸಂಖ್ಯಾ ರೇಖೆ ಮೇಲೆ ಬಂದಾಗ ಏನು ಮಾಡಿದ್ರಿ, ಇಲ್ಲಿ ಫಸ್ಟು √2 ಕಂಡು ಹಿಡ್ಕೊಂಡ್ರಿ. ಆಮೇಲೆ ಏನು ಮಾಡಿದ್ರಿ, ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ರಿ. ಹೌದಾ, ನಾವೇನು ನೋಡಿದ್ವಿ, ಮೊದಲು √2 ನೋಡಿದ್ವಿ. ಎ ಬಿ ತೊಗೊಂಡು ನಾವೇನು ಮಾಡಿದ್ವಿ, ರೇಡಿಯಸ್ ಸರ್ಕಲ್ನ ಹಾಕಿದ್ವಿ, ನಮಗೇನು ಸಿಗುತ್ತೆ, √2. ಅದೇ ರೀತಿ ಇದನ್ನು ಡಿ ಅಂತ ತಗೊಳ್ಳಿ. ಓ ಡಿ ಏನು ತಗೊಳ್ತೀವಿ, ಓ ಡಿ ಹೈಟನ್ನು ತಗೊಳ್ತೀವಿ. ಇದು ತ್ರಿಜ್ಯ ಅಂತ ಕನ್ಸಿಡರ್ ಆದಾಗ ಈ ಥರ ನಾವು ಸಂಖ್ಯಾ ರೇಖೆ ಮೇಲೆ ಕಟ್ ಮಾಡ್ಕೊಳ್ತೀವಿ. ಇದೇನಾಗುತ್ತೆ ಅಂದರೆ ಇದನ್ನು ಯಾವುದಾದ್ರೂ ಹೆಸರು ಕೊಡಿ, ನಿಮಗೆ ಇಷ್ಟ ಆಗಿದ್ದಂಥದ್ದು. ಕೆ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ಕೆ ಏನು ಹೇಳುತ್ತೆ, √3 ಅನ್ನೋದನ್ನು ಹೇಳುತ್ತೆ. ಏನು,
√3 ಅನ್ನೋದು ಹೇಳ್ಕೊಡುತ್ತೆ. ಓಕೆನಾ? ಮೊದಲು ಏನು ಮಾಡಿದ್ವಿ, ಓ ಎ ತಗೊಂಡು ಸರ್ಕಲ್ ಹಾಕ್ಕೊಂಡಿದ್ದೀವಿ, ಓ ಎ. ಹೌದಾ? ಓ ಎ ಎಷ್ಟಿದೆ, √2. ಆಮೇಲೆ ಓ ಡಿ ಎಷ್ಟಿದೆ, √3. ಮೊದಲು ಏನು ಮಾಡಿದ್ವಿ, ಓ ಎ ತ್ರಿಜ್ಯ ಏನು ಬಂತು, √2. ಓ ಡಿ ತ್ರಿಜ್ಯ ಎಷ್ಟು ಬಂತು, √3. ಓ ಡಿ ತ್ರಿಜ್ಯ ತಗೊಂಡು ನಾನು ಸರ್ಕಲ್ ಹಾಕೋತೀನಿ, √3 ಬಂತು. ಓ ಎ ತಗೊಂಡು ನಾನು ಹಾಕೊಂಡಿದ್ದೀನಿ, ಏನು ಬಂತು ನನಗೆ, √2. ಓಕೆನಾ? ಇದನ್ನೇ ಏನಕ್ಕೆ ನಾವು ತಗೊಂಡ್ವಿ, ಇದನ್ನೇ ಯಾಕೆ ತಗೊಂಡಿಲ್ಲ, ಗಮನ ಕೊಡಿ. ಇದು ಒಂದು ಸಂಖ್ಯಾ ರೇಖೆ ಅಂತ ತಗೊಳ್ಳಿ. ಹೌದಾ? 1 2 ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಏನು ಮಾಡಿದ್ವಿ ನಾವು, 1 ಯೂನಿಟ್ ಅಂತ ತಗೊಂಡಿದ್ದೀವಿ. ಸೊ ಇದು ನಮ್ಮದೇನು, ಟ್ರಯಾಂಗಲ್ ಸಿಕ್ತು. ಸೊ √2. ಇವಾಗ ಏನು ಮಾಡ್ಬೇಕು ನಾವು, ತ್ರಿಜ್ಯ ತಗೊಳ್ತೀವಿ, ತಗೊಂಡು ಏನು ಮಾಡ್ಕೋತೀವಿ, ಈ ಥರ ಕಟ್ ಮಾಡ್ಕೋತೀವಿ. ಹೌದಾ? ಏನು ಮಾಡ್ಕೋತೀವಿ, ಕಟ್ ಮಾಡ್ಕೋತೀವಿ. ಇದು √2. ಓಕೆ, ಅಂದರೆ ಇದು ತ್ರಿಜ್ಯ ಆದಾಗ ಯಾವ ಕಡೆ ಹೋದು ಸೇಮ್ ಇರುತ್ತೆ. ಅಂದರೆ ಸಂಖ್ಯಾ ರೇಖೆ ಮೇಲೆ ಬಂದಿದ್ದ √2 ನಮ್ಮದು ಸರಿಯಾಗಿದೆ. ಗೊತ್ತಾಯ್ತಾ? ನೋಡಿ ಇಲ್ಲಿ √2 ಹಾಕಿದ್ದೀನಿ. ಹೌದಾ? ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ √2 ಸಪ್ರೇಟಾಗೇ ಮಾಡಿದ್ದೀನಿ. ಇದು √2. ಅದೇ ರೀತಿ ಇದು √3. ಇದು ಯಾವುದೇ ಒಂದು ಸರ್ಕಲ್ ಹಾಕಿ ಈ ಕೊಟ್ಟಿರುವಂತಹ ಅಳತೆಯನ್ನು ನಾನು ತಗೊಂಡಾಗ ಇದು √2 ಇದೆ, √1 ಇದೆ. ಹೌದಾ? ಇವೆರಡನ್ನು ನಾನು ಪೈಥಾಗೋರಸ್ ಪ್ರಮೇಯದಲ್ಲಿ ಹಾಕಿದಾಗ ನನಗೆ ಎಷ್ಟು ಸಿಗುತ್ತೆ, √3. ಓ ಡಿ ತ್ರಿಜ್ಯ ಎಷ್ಟಿದೆ, √3. ಅದು ಸಂಖ್ಯಾ ರೇಖೆ ಮೇಲೆ ಬಂದಾಗ ಏನಾಗುತ್ತೆ ಅಂದರೆ ನನಗೆ √2 ವ್ಯಾಲ್ಯೂ ಸಿಗುತ್ತೆ. √3 √2 ಪ್ಲಸ್ 1, √2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಡಿ ಎಷ್ಟಿದೆ, √3. √2 ಹೇಗೆ ಬಂತು ಗೊತ್ತಾಯ್ತಲ್ವಾ? ಫಸ್ಟಿಗೆ 1 ತೊಗೊಂಡೆ, ಇಲ್ಲಿ 1 ತೊಗೊಂಡೆ, ಇದನ್ನು ಸಿ ಅಂತ ತಗೊಳ್ಳಿ, ಇದನ್ನು ಬಿ ಅಂತ ತಗೊಳ್ಳಿ, ಎ. ಆಮೇಲೆ ಏನು ಮಾಡಬೇಕು, ಎ ಸಿ ಅಷ್ಟು ತ್ರಿಜ್ಯ ಇಟ್ಕೊಂಡು ಎದ ಮೇಲಿಟ್ಟು, ಎ ಸಿ ಅಷ್ಟು ತ್ರಿಜ್ಯ ತೊಗೊಂಡು ಎದ ಮೇಲಿಟ್ಟು ಸರ್ಕಲ್ ಹಾಕೋತೀನಿ. ಇಷ್ಟು ಕಟ್ಟಾದರೆ ಸಾಕು, ನಿಮಗೆ ಗೊತ್ತಾಗಲಿ ಅಂತ ನಾನು ಸರ್ಕಲ್ ಹಾಕಿದ್ದೀನಿ. ಗೊತ್ತಾಯ್ತಲ್ವಾ? ನಿಮಗೆ ಗೊತ್ತಾಗಲಿ. ರೇಡಿಯಸ್ ನೋಡಿ, ತ್ರಿಜ್ಯ ನೀವೆಲ್ಲೇ ಹಾಕಿ, ಎ ಸಿ ತ್ರಿಜ್ಯ ಅಂತಂದರೆ ಇದು ತ್ರಿಜ್ಯನೇ. ಹೌದಾ? ತ್ರಿಜ್ಯಗಳು ಯಾವಾಗಲೂ ಏನಿರ್ತಾವು, ಸೇಮ್ ಇರ್ತಾವು. ಹೌದಾ? ಸೊ ಹಾಗಾಗಿ ನಾವು ಇದನ್ನು ಇಲ್ಲಿಗಷ್ಟೇ ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ತೋರಿಸಿದ್ದೀವಲ್ಲ √3, ಇದಕ್ಕಷ್ಟೇ ಸರ್ಕಲ್ ಹಾಕೋಬೋದು. ಎಲ್ಲಿ ಹಾಕೊಂಡು ಸೇಮು ತ್ರಿಜ್ಯ. ಓಕೆ, ಇಲ್ಲಿ ಏನಾಗಿತ್ತು, ಎ ಸಿ ತ್ರಿಜ್ಯ ಇಟ್ಕೊಂಡು ಕಟ್ ಮಾಡಿದ್ವಿ, √2. ಹೌದಾ? ಇಲ್ಲಿ ಬರುತ್ತೆ √2. ಇವಾಗ ಓ ಡಿ ತ್ರಿಜ್ಯ ಇಟ್ಕೊಂಡು ಕಟ್ ಮಾಡಿದ್ದೀವಿ, √3. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದ್ದಂತಹ ಉದಾಹರಣೆಗಳು. ಏನು, ಟೆಕ್ಸ್ಟ್ ಬುಕ್ಕಲ್ಲಿದ್ದಂತಹ ಉದಾಹರಣೆ. ಇನ್ನು ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 1.2 ಫಸ್ಟ್ ಮೇನ್. ಕೆಳಗಿನ ಹೇಳಿಕೆಗಳು ಸರಿ ತಪ್ಪೆ ಕಾರಣ ಸಹಿತ ತಿಳಿಸಿ ಅಂತ ಹೇಳಿದ್ದಾರೆ. ಮೊದಲನೇದು, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆ. ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆ. ಸರಿಯಾಗಿದೆ. ಏನಕ್ಕೆ ಸರಿ? ಒಂದನೇದು ಯಾವುದು, ಸರಿ ಅಂತ ಬರಿಬೇಕು. ಕಾರಣ ಆರ್ ಎಲ್ಲವುಗಳನ್ನು ಒಳಗೊಂಡಿದೆ. ಹೌದಾ? ಸ್ವಾಭಾವಿಕ ಸಂಖ್ಯೆ ಇರ್ಬೋದು, ಪೂರ್ಣ ಸಂಖ್ಯೆ ಇರ್ಬೋದು, ಪೂರ್ಣಾಂಕ ಇರ್ಬೋದು, ಕ್ಯೂ ಇರ್ಬೋದು, ಮತ್ತು ಅಭಾಗಲಬ್ಧ ಇರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಲ್ಲ, ಇವುಗಳನ್ನು ಕೂಡ ಒಳಗೊಂಡಿದೆ. ಸರಿ ಅಂತ ಹೇಳ್ತೀವಿ. ವಾಸ್ತವ ಸಂಖ್ಯೆಗಳ ಗಣ. ಸೆಕೆಂಡ್ ಕ್ವಶನ್ನು,
ನೋಡಿ, ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ರೂಟ್ ಎಂ ರೂಪದಲ್ಲಿರುತ್ತದೆ ಅಂತ ಹೇಳ್ತಾರೆ. ಎಂ ಒಂದು ಸ್ವಾಭಾವಿಕ ಸಂಖ್ಯೆ. ತಪ್ಪು. ಏನಕ್ಕೆ ಹೇಳಿ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಸಂಖ್ಯಾ ರೇಖೆ ಹಾಕ್ತಿರ್ತೀವಲ್ಲ, ಇದು 0 1 2 3 ಎಕ್ಸ್ ಅಂತ ತಗೊಳ್ತೀವಿ, -1 -2, ಇದು ತಪ್ಪು ಅಂತ ಮಾಡೋಣ. ಬರೀ ಸ್ವಾಭಾವಿಕ ಸಂಖ್ಯೆಗಳನ್ನಷ್ಟೇ ತಗೊಳ್ತೀವ. ಈಗ ಫಾರ್ ಎಕ್ಸಾಂಪಲ್ √4 ಅಂದರೆ +or-2 ಅಂತ ತಗೊಳ್ತೀವಿ. ಒಮ್ಮೆ +2 ಅಥವಾ -2 ತಗೋಬೋದಲ್ಲ. -2 ಏನಿರುತ್ತೆ, ಸಂಖ್ಯಾ ರೇಖೆ ಮೇಲೆ ಇರುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ, √m ಯಾವಾಗಲೂ ಸ್ವಾಭಾವಿಕ ಸಂಖ್ಯೆ ಆಗಿರಲೇಬೇಕು ಅಂತ ಇಲ್ಲ. ಹಾಗಾಗಿ ಕೊಟ್ಟಿರುವಂಥ ಹೇಳಿಕೆ ತಪ್ಪು. ಹೌದಾ? m1 ಇದಕ್ಕೆ ಕಾರಣ ಏನಂತ ಬರೀತೀವಿ, m ಇದು ಋಣ ಸಂಖ್ಯೆ ಆಗಿರಲೂಬಹುದು. ಋಣ ಸಂಖ್ಯೆ ಆಗಿರಲೂಬಹುದು. ಓಕೆನಾ? ನೆಕ್ಸ್ಟು ಥರ್ಡ್ ಒನ್ ಕ್ವಶನ್. ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಅಭಾಗಲಬ್ಧವೇ? ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಯೇ ಅಂತ ತಿಳಿಸಿದ್ದಾರೆ. ತಪ್ಪು. ಏನಿದು? ತಪ್ಪು. ಏನಕ್ಕೆ ತಪ್ಪು? ಫಾರ್ ಎಕ್ಸಾಂಪಲ್ 2 ಇದು ವಾಸ್ತವ ಸಂಖ್ಯೆ. ಹೌದಾ? ವಾಸ್ತವ ಸಂಖ್ಯೆ ಆದರೆ ಅಭಾಗಲಬ್ಧ ಸಂಖ್ಯೆ ಅಲ್ಲ. ಇದೇನಲ್ಲ? ಅಭಾಗಲಬ್ಧ ಸಂಖ್ಯೆ ಅಲ್ಲ. ಗೊತ್ತಾಯ್ತಾ? 2 ಇದೈತಲ್ಲ, ವಾಸ್ತವ ಸಂಖ್ಯೆ ಆಗೈತಿ, ಬಟ್ ಏನಲ್ಲ, ಅಭಾಗಲಬ್ಧ ಸಂಖ್ಯೆ ಅಲ್ಲ. ಇದೊಂದು ಭಾಗಲಬ್ಧ ಸಂಖ್ಯೆ. ಕೆಳಗೇನಿಲ್ಲ ಅಂದ್ರೆ ಛೇದ 1 ಇರುತ್ತೆ, ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಓಕೆ, ಈಗ ಫಸ್ಟ್ನೇ ಮೇನಲ್ಲಿ 3 ಕ್ವಶನು ಕ್ಲಿಯರ್ ಆಯಿತು. ಇನ್ನು ಸೆಕೆಂಡ್ ಮೇನ್ ಹೋಗೋಣ. ಏನು ಹೇಳ್ತಾವೆ ನೋಡಿ ಸೆಕೆಂಡ್ ಮೇನ್. ಸೆಕೆಂಡ್ ಮೇನು, ಎಲ್ಲ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಂತ ಹೇಳ್ತಾರೆ. ಎಲ್ಲ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲ ಅಂತ ಹೇಳ್ತೀವಿ. ಇದಿನ್ನೂ ಅರ್ಧ ಕ್ವಶನ್ ನಾನು ಹೇಳ್ತಾ ಇರೋದು. ಇಲ್ಲ ಯಾಕಂದರೆ √4, ಹೌದಾ, ಇದೇನು ಧನ ಪೂರ್ಣಾಂಕ, ಹೌದಾ, ಇದರ ವರ್ಗಮೂಲ ಎಷ್ಟು? 2. ಇದು ಭಾಗಲಬ್ಧ ಸಂಖ್ಯೆ ತಾನೆ. ಇದೇನಲ್ಲ, ಅಭಾಗಲಬ್ಧವಲ್ಲ. √4 ಇದೇನಾಗುತ್ತೆ? 2 ಆಗುತ್ತೆ. ಇದೇನಲ್ಲ, ಇಲ್ಲಿ 2 ಅಭಾಗಲಬ್ಧವಲ್ಲ, ಅಭಾಗಲಬ್ಧ ಸಂಖ್ಯೆ ಅಲ್ಲ. ತಿಳಿತಾ ಇದೆ ಅಲ್ಲ? ಸಂಖ್ಯೆ ಅಲ್ಲ ಅಂತ ಹೇಳ್ತೀವಿ. ಮುಂದೆ ನೋಡಿ ಕ್ವಶನ್. ಅಲ್ಲದಿದ್ದರೆ ಒಂದು ಉದಾಹರಣೆ ಕೊಡಿ. ಉದಾಹರಣೆ ಕೊಟ್ಟಿದ್ದೀನಿ ನಾನು. ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಅಲ್ಲ ಅಂದರೆ ಕಾರಣ ಹೇಳಿ ಅಂತ ಹೇಳಿದ್ದಾರೆ. ಕಾರಣ ಏನು? √4, ಹೌದಾ. ಹಾಗೆ ಇನ್ನೊಂದು ತಗೊಳ್ಳಿ, √9 ಏನು? 3. ಇದು ಭಾಗಲಬ್ಧ ಸಂಖ್ಯೆ ಹೌದಿಲ್ಲ? ಕೆಳಗೆ ಛೇದ ಏನಿಲ್ಲ ಅಂದ್ರೆ 1 ಇರುತ್ತೆ. p/q ರೂಪದೊಳಗೆ ನಾವು ವ್ಯಕ್ತಪಡಿಸಿರೋದು ಏನು? ಭಾಗಲಬ್ಧ ಸಂಖ್ಯೆ, ಹೌದಾ. ಇದೇನಲ್ಲ, ಅಭಾಗಲಬ್ಧ ಸಂಖ್ಯೆ ಅಲ್ಲ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಮೇನಿದೆ, √5 ಏನು ಮಾಡಿದ್ದಾರೆ? √5 ಏನು ಮಾಡಬೇಕಂತೆ? ಸಂಖ್ಯಾ ರೇಖೆ ಮೇಲೆ ಗುರುತಿಸಿರಿ ಅಂತ ಹೇಳಿದ್ದಾರೆ. ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ಲಾಸ್ಟ್ ಮೇನು ಈ ಎಕ್ಸಸೈಸ್ದು ಏನಿದೆ? ಥರ್ಡ್ ಮೇನ್. √5 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ಹೌದಾ? ಮೊದಲು ಹಾಕೊಳ್ತೀವಿ ನಾವು A B C ಅಂತ. ಇವಾಗ ಇದು 2 ಅಂತ ತಗೊಳ್ಳಿ, ಇದನ್ನು 1 ಅಂತ ತಗೊಳ್ಳಿ. ಎಷ್ಟಾಗುತ್ತೆ? 2² ಅಂದರೆ 4 + 1² ಅಂದರೆ 5. ಹೌದಾ? 2 ಮತ್ತು 1 ನೋಡಿ. AC², ಹೌದಾ. ಏನಂತ ಬರಿತೀವಿ? ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಅಂತ ತಗೋತೀವಿ. AC² ಏನು? AB² + BC². ಹೌದಾ? ಹಾಂ, AB ಎಷ್ಟಿದೆ? AB 1 ಇದೆ. 1² + 2². 1 + 4 ಅಂದರೆ 5 ಆಯಿತು AC².
ಹಾಗಾದರೆ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5. ಓಕೆನಾ? ಇದನ್ನು ನಾವು ಸಂಖ್ಯಾ ರೇಖೆ ಮೇಲೆ ಆಗಲ್ಲೇ ನೋಡಿದ್ವಲ್ಲ, ಆ ರೀತಿ ಬಿಡಿಸೋಣವಾ? ನಾನು ಸೇಮ್ ತಗೊಳ್ತೀನಿ. ಏನಂತ ತಗೊಳ್ತಾ ಇದ್ದೀನಿ ಅಂದರೆ 5 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ 1 ಯೂನಿಟ್ ಅಂತ ತಗೊಳ್ತೀನಿ. ಓಕೆನಾ? ನೀವು 2 ಸೆಂಟಿಮೀಟರ್ ತಗೊಳ್ಳಿ ಸಾಕು, ನಿಮ್ಮ ನೋಟ್ಬುಕ್ಕಲ್ಲಿ ಸಾಲುತ್ತೆ. ನೋಡಿ, ಸಂಖ್ಯಾ ರೇಖೆ ಹಾಕೊಳ್ತೀನಿ ನಾನು ಫಸ್ಟು. ಓಕೆ, ಇದನ್ನು 0 ಅಂತ ನೀವು ಕನ್ಸಿಡರ್ ಮಾಡಿದಾಗ ಅಲ್ಲೇನಿದೆ? ಸಿ. ಇದೇನು? ಸಿ. ಓಕೆನಾ? ಸಿದಿಂದ ಬಿ ಎಷ್ಟಿರಬೇಕು? 2 ಸೆಂಟಿಮೀಟರ್ ಅಥವಾ 2 ಯೂನಿಟ್ ಇರಬೇಕು. ನಾನು 5 ಸೆಂಟಿಮೀಟರ್. ಹೌದಾ? ಇದು 1, ಇದು 2. ಇದು ನಮ್ಮದು ಬಿ ಅಂತ ಕನ್ಸಿಡರ್ ಆಗುತ್ತೆ. ಇದ್ರ ಮೇಲೆ ಎಷ್ಟು? 1 ಅಂತ ಹೇಳ್ತಾರೆ. 1 ಸೆಂಟಿಮೀಟರ್ ತೊಗೊಳ್ಳಿ, 1 ಯೂನಿಟ್ ತೊಗೊಳ್ಳಿ. ನಾನೇನು ಮಾಡಿದ್ದೀನಿ? 5 ಸೆಂಟಿಮೀಟರ್ಗೆ 1 ಯೂನಿಟ್ ತೊಗೊಂಡಿದ್ದೀನಿ. ಹೌದಾ? ಇದು ಎ ಅಂತ ಕನ್ಸಿಡರ್ ಮಾಡಿ. ಇದು 1. ಓಕೆ, ಸೆಂಟಿಮೀಟರ್. ಇದು ಟೋಟಲ್ ಎಷ್ಟಿದೆ? 2 ಸೆಂಟಿಮೀಟರ್ ಅಂತ ತಗೊಳ್ಳಿ. ಇದು 1 ಸೆಂಟಿಮೀಟರ್ ಅಂತನಾದರೂ ತಗೊಳ್ಳಿ, 1 ಯೂನಿಟ್ ಅಂತನಾದರೂ ತಗೊಳ್ಳಿ. ಇವಾಗ 2 ಜಾಯಿನ್ ಮಾಡಿರಿ. ಯಾವುದ್ಯಾವುದು? ಎ ಮತ್ತು ಸಿ. ಎ ಮತ್ತು ಸಿಗಳನ್ನು ಜಾಯಿನ್ ಮಾಡಿದ್ದೀನಿ. ಸೇಮ್ ಏನು ಮಾಡಬೇಕು? ಸಿ ಎ. ಏನು ಮಾಡಬೇಕು? ಸಿ ಎ. ಇದರಷ್ಟು ತ್ರಿಜ್ಯ ತಗೊಂಡು ಏನು ಮಾಡ್ತೀನಿ ನಾನು? ಸಂಖ್ಯಾ ರೇಖೆ ಮೇಲೆ ಹಾಕೊಳ್ತೀನಿ. ಸಿ ಎ. ನೋಡಿ, ಇಲ್ಲಿ ನಾವು 1 ಬರೆದಿದ್ದೆ, ಸೊ 1 ಅಂತ. ಹಾಂ, ಇದು ಸಂಖ್ಯಾ ರೇಖೆ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ 3 ಇದೆ ನಂದು. ಓಕೆನಾ? ಎ ಸಿ. ಎ ಸಿ ಎಷ್ಟಿದೆ? √5. ಸೊ ಇದನ್ನು ಪಿ ಅಂತ ನೀವು ಕರೆದಾಗ ಪಿ ಎಷ್ಟಾಗುತ್ತೆ? √5. ಪಿ ಎಷ್ಟಾಗುತ್ತೆ? √5. ನೋಡಿ, ಮೊದಲು ಏನು ಮಾಡಿದ್ದೀನಿ? 2 ಅಂದರೆ 2 ಯೂನಿಟ್ಸ್, 2 ಸೆಂಟಿಮೀಟರ್ಸ್ ತೊಗೊಂಡಿದ್ದೀನಿ. ಬಿ ಇಂದ ಎ ಎಷ್ಟಿದೆ? 1 ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ √5. 2ರ ವರ್ಗ ಪ್ಲಸ್ 1ರ ವರ್ಗ ಎಷ್ಟಾಗುತ್ತೆ? 5 ಆಗುತ್ತೆ. ಅದು ಎ ಸಿ ಸ್ಕ್ವೇರ್ ಇದ್ದಾಗ 5, ಎ ಸಿ ಇದ್ದಾಗ √5. ಹಾಗಾದರೆ ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಬಂದಿದೆಯಲ್ಲ 2 ಆದಮೇಲೆ, ಸೊ ಇದನ್ನು ಪಿ ಅಂತ ನಾನು ಗುರುತಿಸಿದ್ದೀನಲ್ವಾ? ಇದು ಪಿ ಏನು ಹೇಳ್ಕೊಡುತ್ತೆ ಅಂದರೆ ಸಂಖ್ಯಾ ರೇಖೆ ಮೇಲೆ √5 ಇದೆ. ತ್ರಿಜ್ಯ ಯಾವುದು? ಎ ಸಿ. ತ್ರಿಜ್ಯ ಯಾವುದು? ಎ ಸಿ. ಗೊತ್ತಾಯ್ತಾ ಮಕ್ಕಳ? ಇವತ್ತು ನಾವು ಏನೇನು ನೋಡಿದ್ವಿ? ಅಭಾಗಲಬ್ಧ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳು ಮತ್ತು ಸಂಖ್ಯಾ ರೇಖೆಯ ಮೇಲಿನ ಸಮಸ್ಯೆಗಳನ್ನು ನೋಡಿದ್ವಿ. ಹಾಗೆ 1.2 ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಿಸಿದ್ವಿ. ಇವತ್ತಿನ ಗೃಹಪಾಠ ಏನಂದರೆ 1.2 ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಿಸೋದು. ಓಕೆನಾ? ಧನ್ಯವಾದಗಳು.